ನಟರಾಜ ಪೆನ್ಸಿಲ್ಗೆ ಸಾತು. ಎಕ್ಸಾಮ್ ಬಂದ್ರೆ ಈ ಪ್ಲೈವುಡ್ ನಮಗೆ ಫೇವ್ರೇಟ್. ವಾಟರ್ ಕ್ಯಾನ್ ಅಂದ್ರೆ ಆಗಿನ ಕಾಲಕ್ಕೆ ಇದೆ. ಅದರಲ್ಲೂ ಪೆನ್ಸಿಲ್ ಹಿಂದ್ಗಡೆ ರಬ್ಬರ್ ಇದ್ರೆ ಕಚ್ಚಿ ಕಚ್ಚಿ ತಿಂತಾ ಇರದೆ. ಶನಿವಾರದ ನಮ್ಮ ಪಾರ್ಟ್ನರು ಟಿಶ್ಯೂ, ಒಂದೇ ಒಂದು ಪೀಸ್ ಪೇಪರ್ ಸಿಕ್ಕಿದ್ರೆ ಅದರಲ್ಲೇ ದೋಣಿ. ಬುಕ್ಕಿನ ಮೇಲೆ ಈ ಲೇಬಲ್ಸ್ ಹಾಕೊಂಡ್ರೆ ಮಜಾನೇ ಬೇರೆ. ಚಾಟಿದ್ವಿಲ್ಲೇ ನಮ್ಗೆ ಅವಾಗ ಗನ್ನು, ಯಾರು ಫಸ್ಟ್ ಬ್ಯಾಟಿಂಗ್ ಮಾಡಬೇಕು ಅನ್ನೋದಕ್ಕೆ ಇದೇ ನಮ್ಮ ಆಯುಧ. ಸ್ಕೂಲಲ್ಲಿ ಅಟೆಂಡೆನ್ಸ್ ನೋಡೋಕೆ ಈ ಅಟೆಂಡೆನ್ಸ್ ಲಿಸ್ಟ್, ಫ್ರೆಂಡಾ ಗರ್ಲ್ ಫ್ರೆಂಡಾ ನೋಡೋಕೆ ಫ್ಲೇಮ್ಸ್. ಮುಂದೆ ಪೆನ್ಸಿಲ್ ಅಲ್ಲಿ ಫ್ರಂಟ್ ಬ್ಯಾಕ್ ಎರಡು ಬಿಸಾಕ್ತಾ ಇದ್ವಿ. ಇನ್ನು ಟಕ ಟಕ ಸದ್ದು ಮಾಡ್ತಾ ಇದ್ರೆ ಮಜಾನೇ ಬೇರೆ. ಬಳಪ ಸಿಕ್ಕಿದ್ರೆ ನಮಗೆ ಅದೇ ಪ್ರಪಂಚ. ನಮಗೆ ಆ ಟೈಮಿಗೆ ಬಹಳ ದೊಡ್ಡ ಪೆಪ್ಸಿ ಇದೇನೆ. ಒಂದೇ ರಬ್ಬರು ಪೆನ್ನು ಪೆನ್ಸಿಲ್ ಎರಡೂ ಅಲ್ಸುತ್ತೆ ಅಂತ ನಂಬಿದ್ವಿ. ಜೊತೆಗೆ ಹಾಜ್ಮೋಲ ಚಾಕ್ಲೇಟ್ ತಿಂದು ಮಜಾ ಮಾಡ್ತಾ ಇದ್ವಿ. ಲ್ಯಾಪ್ಟಾಪ್ ಕಿಂಗ್ ತಿನ್ನೋದ್ರ ಮಜಾನೇ ಬೇರೆ. ಏನ್ ಟೇಸ್ಟ್. ಟೀ ಕಾಫಿ ಹಾಲು ಇದ್ರೆ ಪಾರ್ಲಿಜಿ ಬಿಸ್ಕೆಟ್ ಕಂಪಲ್ಸರಿ. ಹುಣಸೆ ಹಣ್ಣಿನ ಮರ ಇದ್ರೆ ಹುಣಸೆ ಹಣ್ಣಿನ ಜೊತೆಗೆ ಉಪ್ಪು ಖಾರ, ಜೊತೆಗೊಂದು ಗೋಲಿ ಸೋಡಾ. ಅದೇ ನಮ್ಮ ರೆಡ್ ಬಲ್. ಏನು ಹೇಳಿ, 80-90ರಲ್ಲಿ ಹುಟ್ಟದವರು ನಾವೇ ಭಾಗ್ಯವಂತರು, ನಾವೇ ಪುಣ್ಯವಂತರು ಅಲ್ವಾ?